ನೋಡಿ, ದುಪ್ಪಟ್ಟು ಹಣ ಕೊಟ್ಟರು ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂತ ಆರೋಪ ಒಂದು ಕಡೆ, ಮತ್ತೊಂದು ಕಡೆ ಇಲ್ಲಿ ಗೋಡೌನ್ಸ್ಗಳಲ್ಲಿ ಸಾಲು ಸಾಲು ಗ್ಯಾಸ್ ಸಿಲಿಂಡರ್ಗಳು ಹಾಗೆ ನಿಂತಿವೆ. ಅದೆಲ್ಲವೂ ಕೂಡ ಕಾಳಸಂತೆಯಲ್ಲಿ ಡಬಲ್ ರೇಟಿಗೆ ಮಾರ್ತಿದ್ದಾರೆ ಅನ್ನುವಂಥದ್ದು ಮತ್ತೊಂದು ಕಡೆ ಆರೋಪ. ಇದರ ನಡುವೆ ಇದೀಗ ಪೊಲೀಸ್ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಹೊಸಕೋಟೆಯಲ್ಲೂ ಕೂಡ ಅಕ್ರಮವಾಗಿ ಸಿಲಿಂಡರ್ಗಳ ದಾಸ್ತಾನು ಆಗ್ತಾ ಇತ್ತು. ಇದೀಗ ಈ ಒಂದು ಗೋದಾಮನ್ನ ಪರಿಶೀಲನೆ ಮಾಡಿದ್ದಾರೆ ಪೊಲೀಸರು. ಹೊಸಕೋಟೆ ತಾಲೂಕಿನ ಆನಗೊಂಡನಹಳ್ಳಿಯಲ್ಲಿ ಪರಿಶೀಲನೆ ಮಾಡಲಾಗಿದೆ. ಇನ್ಸ್ಪೆಕ್ಟರ್ ಗೋವಿಂದ್ ನೇತೃತ್ವದಲ್ಲಿ ಈ ಪರಿಶೀಲನೆ ಮಾಡಲಾಗ್ತಾ ಇರುವಂಥದ್ದು. ಅಕ್ರಮವಾಗಿ ದಾಸ್ತಾನು ಮಾಡದಂತೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಗೋದಾಮಲ್ಲಿ ಎಷ್ಟೆಲ್ಲ ಗ್ಯಾಸ್ ಸಿಲಿಂಡರ್ಗಳು ಇದ್ದಾವೆ, ಯಾವೆಲ್ಲ ಇದೆ ಅಂತ ಹೇಳಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಇನ್ನು ಈ ಒಂದು ಗೋದಾಮಲ್ಲಿ ಗ್ಯಾಸ್ಗಳ ಅಂಕಿ ಅಂಶಗಳ ಕಲೆ ಹಾಕಿರುವಂತಹ ಪೊಲೀಸರು ಎಲ್ಲ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಈ ಒಂದು ಗೋದಾಮಲ್ಲಿ ಎಷ್ಟು ಗ್ಯಾಸ್ ಸಿಲಿಂಡರ್ಗಳಿರ್ಬೋದು, ಯಾವುದೆಲ್ಲ ಇರಬಹುದು, ಹೇಗೆ ಇದಕ್ಕೆ ಅಕ್ರಮ ಮಾರಾಟಕ್ಕೆ ಕಡಿವಾಣ ಹಾಕಬಹುದು ಅಂತ ಹೇಳಿ ಪೊಲೀಸರು ಮುಂದಾಗಿದ್ದಾರೆ. ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನಲ್ಲಿ ನಡೆದಿರುವಂತಹ ಶೋಧ ಕಾರ್ಯ ಇದು. ಎಲ್ಲ ಗೋದಾಮನ್ನ ಪರಿಶೀಲನೆ ಮಾಡಿದ್ದಾರೆ ಪೊಲೀಸರು ಕೂಡ. ಇನ್ಸ್ಪೆಕ್ಟರ್ ಗೋವಿಂದ್ ನೇತೃತ್ವದಲ್ಲಿ ಪರಿಶೀಲನೆ ಮಾಡಲಾಗಿದೆ. ಅಕ್ರಮವಾಗಿ ದಾಸ್ತಾನು ಮಾಡಬಾರದು ಅಂತ ಹೇಳಿ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಗೋದಾಮ್ಗಳಲ್ಲಿ ಗ್ಯಾಸ್ಗಳ ಅಂಕಿ ಅಂಶ ಎಲ್ಲವೂ ಕೂಡ ಕಲೆ ಹಾಕಿ ಮಾಹಿತಿಯನ್ನ ಪಡೆದಿದ್ದಾರೆ. ಅಕ್ರಮ ಮಾರಾಟಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಹಾಗಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಈ ಒಂದು ಗೋದಾಮಲ್ಲಿ ಈ ರೀತಿಯಾಗಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಹೊಸಕೋಟೆ ತಾಲೂಕಿನ ಆನಗೊಂಡನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಅದರಲ್ಲೂ ಕೂಡ ಕೆಲವೊಂದು ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ, ಇಲ್ಲಿ ಗೃಹ ಬಳಕೆಯ ಸಿಲಿಂಡರ್ ಹೋಗಿ ಕಮರ್ಷಿಯಲ್ ಸಿಲಿಂಡರ್ ಆಗಿ ಇವರೆಲ್ಲ ಯೂಸ್ ಮಾಡ್ಕೋತಿದ್ದಾರೆ. ಅಂದ್ರೆ ಮನೆಗೆ ಯೂಸ್ ಮಾಡಬೇಕಾಗಿರುವಂತಹ ಗ್ಯಾಸ್ ಸಿಲಿಂಡರು ಹೋಟೆಲ್ಗಳಿಗೆ, ರೆಸ್ಟೋರೆಂಟ್ಗಳಿಗೆ ಬಳಕೆ ಮಾಡ್ಕೋತಿದ್ದಾರೆ ಅಂತೇಳಿ ಅಲ್ಲೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಮಾಡಬಾರ್ದು. ಮೊದಲನೇದಾಗಿ ಮೊದಲ ಆದ್ಯತೆಯಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗೆ ಕೊಡಬೇಕು, ಮನೆಗಳಿಗೆ ಮೊದಲನೇದಾಗಿ ಗ್ಯಾಸ್ಗಳು ತಲುಪಬೇಕು, ಸಮಸ್ಯೆ ಆಗಬಾರ್ದು ಅಂತ ಹೇಳಿ. ಇದರ ನಡುವೆ ಅಕ್ರಮವಾಗಿ ಏನಾದರೂ ಸಾಗಾಟ ಮಾಡೋದು ಅಥವಾ ಇಲ್ಲಿ ಬ್ಲ್ಯಾಕ್ ಅಲ್ಲೇ ಈಗಾಗಲೇ ಒಂದೊಂದು ಸಿಲಿಂಡರ್ನ 5,000 ಸಾವಿರಕ್ಕೆ ಮಾರ್ತಾ ಇದ್ದಾರೆ ಅನ್ನೋಂಥ ಆರೋಪ ಇತ್ತು. ಇದರ ನಡುವೆ ಈಗ ಪೊಲೀಸರು ಕೂಡ ಅಲರ್ಟ್ ಆಗಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಅಕ್ರಮವಾಗಿ ಇದೆಲ್ಲವೂ ಕೂಡ ಮಾರಾಟ ಆಗಬಾರ್ದು ಅಂತ ಹೇಳಿ ಮುಂದಾಗ್ತಾ ಇದೆ.